ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ದೇವಿಕಾ ದಾಸ್ ಅಂತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಂತ ಅಂದರೆ, ಈ ಫೇಸಲ್ಲಿರೋ ಹೇರ್ಸ್ನ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ ಹಾಕಿರ್ತಾರೆ, ನೋಡಿರ್ತೀರಾ. ಬಟ್ ನಾನು ಯಾವ ಥರ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ. ಈಗ ಸದ್ಯಕ್ಕೆ ನಾನು ಯಾವುದು ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ. ಫೇಸ್ ವಾಶ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಸ್ಟಿಕ್ಕರ್ ಇಟ್ಕೊಂಡು ಬಂದಿದ್ದೀನಿ. ಈಗ ನಾನು ಯಾವುದು ಫೇಶಿಯಲ್ ರಿಮೂವರ್ ಅಂದರೆ, ಯಾವುದು ರೇಸರ್ ಅಂದರೆ ಕಾರ್ಮೆಸಿ ಅವ್ರದ್ದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಆಲ್ರೆಡಿ 2 ಯೂಸ್ ಮಾಡಿ, ಇದು 3ನೇದು. ಬಟ್ ನಾನು ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ. ನಾನು ಜಾಸ್ತಿ ದಿನ ಯೂಸ್ ಮಾಡಲ್ಲ, ಯಾಕೆ ಅಂದರೆ ಮಂಡ ಆಗ್ತಾ ಇರುತ್ತೆ ಇದು ಅವಾಗವಾಗ. ಸೊ ಹಾಗಾಗಿ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಕಾರ್ಮೆಸಿ ಅವ್ರದ್ದು ಚೆನ್ನಾಗಿದೆ ಫೇಶಿಯಲ್ ರೇಸರ್ ಫಾರ್ ವುಮೆನ್ಸ್. ಅಂದರೆ ಜಿಗ್ಜಾಗ್ ಟೈಪಲ್ಲಿದೆ. ಇದು ಕಾಣಿಸ್ತಿದೆ ಅನ್ಕೊತೀನಿ. ಆ್ಯಕ್ಚುಲಿ ಇದು ಜಿಗ್ಜಾಗ್ ಟೈಪಲ್ಲಿ ಇರೋದ್ರಿಂದ ಫೇಸ್ ಕುಯ್ಕೊಳೋದು ಆ ಥರ ಎಲ್ಲ ಆಗೋಲ್ಲ. ಆ್ಯಕ್ಚುಲಿ ಸ್ಟ್ರೈಟ್ ಇದ್ದರೆ ಇನ್ನೂ ಕುಯ್ಕೊಳೋ ಚಾನ್ಸಸ್ ಇರುತ್ತೆ. ಇದು ಜಿಗ್ಜಾಗ್ ಇರೋ ಕಾರಣ ಕುಯ್ಕೊಳಲ್ಲ. ಬನ್ನಿ ನೋಡೋಣ ಯಾವ ರೀತಿ ರಿಮೂವ್ ಮಾಡ್ತೀನಿ ನಾನು ಫೇಶಿಯಲ್ ಏರ್ನ ಅಂತ ತೋರಿಸ್ಕೊಡ್ತೀನಿ. ನಾನು ಜಾನ್ಸನ್ಸ್ ಬೇಬಿ ಆಯಿಲ್ನ ಯೂಸ್ ಮಾಡೋದು ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ. ಇವಾಗ ಜೆಲ್ಲಾದ್ರೂ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ನೀಟಾಗಿ ಪ್ರತಿಯೊಂದು ಕಡೆಯೂ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಬನ್ನಿ ನೋಡೋಣ. ನನಗೆ ಜಾಸ್ತಿ ಅಪ್ಪರ್ ಲಿಪ್ ಹತ್ರ ಇದೆ, ಮತ್ತು ಇಲ್ಲಿ ಸೈಡಲ್ಲಿದೆ ಅಷ್ಟೇ. ಆಮೇಲೆ ಇಲ್ಲಿದೆ ಸ್ವಲ್ಪ ಜಸ್ಟ್ ಪಿಂಪಲ್ಸ್ ಆಗಿರೋ ಕಾರಣ ನಾನು ಜಾಸ್ತಿ ಈ ಪೋರ್ಷನ್ ನಾನು ಕವರ್ ಮಾಡೋಕ್ಕೆ ಹೋಗಲ್ಲ. ಪಿಂಪಲ್ಸ್ ಇರೋದ್ರಿಂದ ಆ್ಯಕ್ಚುಲಿ ಕುಯ್ಕೊಂಡ್ರೆ ತುಂಬ ಪೇಯ್ನ್ ಆಗುತ್ತೆ. ಸೊ ಹಾಗಾಗಿ ನಾನು ಇದು ಮಾಡೋಕ್ಕೆ ಹೋಗಲ್ಲ, ರಿಮೂವ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಇಲ್ಲಿ ಮತ್ತು ಈ ಪಾರ್ಟ್ ಇಷ್ಟು ರಿಮೂವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಸ್ಮಾಲ್ ಅಮೌಂಟು 2 or 3 ಡ್ರಾಪ್ಸ್ ಅಷ್ಟೇ ನಾನು ಯೂಸ್ ಮಾಡೋದು. ನಾನು ಇವಾಗ ಎಲ್ಲೆಲ್ಲಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನೋ ಈ ಪಾರ್ಟಲ್ಲಿ ಮತ್ತು ಈ ಪಾರ್ಟಲ್ಲಿ ಇಷ್ಟು ಮಾತ್ರ ನಾನು ತಕ್ಕೊತೀನಿ. ಆ್ಯಕ್ಚುಲಿ ನಂದು ರೆಡ್ ಫೇಸು ಬೇಗ ರೆಡ್ ಆಗಿಬಿಡುತ್ತೆ. ಇನ್ನೊಂಚೂರು ಯಾಕೆ ಅಂದರೆ ಒಂಚೂರು ಡ್ರೈ ಆಗ್ತಿದೆ, ಮುಖ ತೊಳ್ಕೊಂಬಂದಿರೋದ್ರಿಂದ ಒಂಚೂರು ಡ್ರೈ ಫೇಸ್ ನಂದು. ಸೊ ಹಾಗಾಗಿ ನಾನು ಇಷ್ಟೇ ತಕ್ಕೊಳ್ಳೋದು, ಇಷ್ಟು ಸಾಕು. ಇಷ್ಟು ತಗೊಂಡು ಆ್ಯಕ್ಚುಲಿ ಫಂಕ್ಷನ್ಸ್ ಇದೆ ನಮ್ಮದು, ಇನ್ನೊಂದು ಮಂತ್ ಇದೆ. ಆ ಟೈಮಲ್ಲಿ ನಾನು ಐಬ್ರೋ ಮಾಡಿಸ್ಕೊತೀನಿ. ಈಗ ನಾನು ಮಾಡ್ಕೊಂಡಕ್ಕೆ ಹೋಗಲ್ಲ, ಯಾಕೆ ಅಂದರೆ ಮದುವೆ ಗ್ರ್ಯಾಂಡಾಗಿ ನಡೆಯುತ್ತೆ. ಸೊ ಹಾಗಾಗಿ ನಾನು ಏನಾದರೂ ರಿಮೂವ್ ಮಾಡಿಕೊಂಡ್ರೆ, ಅಕಸ್ಮಾತ್ ಏನಾದರೂ ಕೆಟ್ಟೋದ್ರೆ ಅಂತ ನಾನು ಐಬ್ರೋ ಮಾತ್ರ ರಿಮೂವ್ ಮಾಡೋಕ್ಕೆ ಹೋಗಲ್ಲ ನಾನು ಯಾವುದೇ ಕಾರಣಕ್ಕೂ. ಬನ್ನಿ ನೋಡೋಣ. ಮೊದಲನೇದಾಗಿ ರೇಸರ್ ತೊಗೊಂಡಿದ್ದೀನಿ. ಫಸ್ಟು ಅಪ್ಪರ್ ಲಿಪ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇಲ್ಲಿ ಮಿರರ್ ಇದೆ, ಸೊ ಹಾಗಾಗಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ಈ ಪಾರ್ಟ್ ಮತ್ತು ಈ ಪಾರ್ಟ್ ಡಿಫ್ರೆನ್ಸ್ ನೋಡಿ, ನೀವೇ ಹೇಳ್ತೀರಾ.
ತೋರಿಸ್ತೀನಿ ಎಷ್ಟಿದೆ ಅಂತ ಜಸ್ಟ್ ಆ್ಯಕ್ಚುಲಿ ಇಷ್ಟು ತಗೊಂಡಿದ್ದೀನಿ. ನಾನು ಇಷ್ಟೇ ತೊಗೊಂಡದ್ದು, ಜಾಸ್ತಿ ತಗೊಂಡ್ರೆ ಒಂಥರ ಆ್ಯಂಗಲ್ ಥರ ಕಾಣಿಸ್ತಿರ್ತಾರೆ. ಸೊ ಹಾಗಾಗಿ ನಾನು ಇಷ್ಟು ತಗೊಂಡಿದ್ದೀನಿ. ನೋಡಿದ್ರಲ್ಲ ಡಿಫ್ರೆನ್ಸ್ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ. ನಿಮಗೆ ಎಲ್ಲ ಮುಗಿದ್ಮೇಲೆ ಒಂದು ಸತಿ ತೋರಿಸ್ತೀನಿ ಲಾಸ್ಟಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿರಿ ಎಷ್ಟಿದೆ ಅಂದರೆ ಆ್ಯಕ್ಚುಲಿ ಹಿಂಗೆ ಹಿಡ್ಕೊಂಡು ನೀವು ರಿಮೂವ್ ಮಾಡ್ಕೊಬೇಕು. ನೋಡಿ ಎಷ್ಟು ಬರ್ತಿದೆ, ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ ನನಗೆ, ಬಟ್ ಕಾಣೋದಿಲ್ಲ ಅಷ್ಟೇ. ನೋಡಿ ತುಂಬ ಡೆಡ್ ಸ್ಕಿನ್ಸ್ ಎಲ್ಲ ಆಚೆ ಬರುತ್ತೆ ನೀವು ಹೇರ್ ರಿಮೂವ್ ಮಾಡೋದ್ರಿಂದ. ಇಲ್ಲಾಂದರೆ ಆಮೇಲೆ ಇನ್ನೊಂದು ಬೆನಿಫಿಟ್ಸ್ ಏನು ಅಂದರೆ ಮೇಕಪ್ ಚೆನ್ನಾಗಿ ಕೂರುತ್ತೆ. ಇದೊಂದು ಹೇಳ್ಬೋದು, ಮೇಕಪ್ ಚೆನ್ನಾಗಿ ಕೂರುತ್ತೆ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಬೈತಾರೆ. ಆಲ್ಮೋಸ್ಟ್ ಈ ಕಡೆ ಫೇಸ್ ಆಗಿದೆ, ಕ್ಲಿಯರ್ ಆಗಿದೆ. ಸೊ ನಾನು ಇನ್ನೊಂದು ಸತಿ ನಿಮಗೆ ಇದನ್ನು ತೋರಿಸ್ತೀನಿ. ಆಯಿಲ್ ಯಾರಿದೆ ಲಾಸ್ಟಿಗೆ ಮಾಯ್ಶ್ಚರೈಸರ್ ಹಚ್ಕೊತೀನಿ. ಆ್ಯಕ್ಚುಲಿ ಉರಿಯುತ್ತೆ, ನೀವು ಹಚ್ಕೊಳಕ್ಕೆ ಹೋಗೋ ಟೈಮಲ್ಲಿ ಉರಿಯುತ್ತೆ. ಆ್ಯಕ್ಚುಲಿ ನಮ್ಮದು ಮದುವೆ ಇದೆ, ಸೊ ಆಗ ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ ಎಷ್ಟು ಡೆಡ್ ಸ್ಕಿನ್ಸ್ ಇದೆ ಅಂತ ತೋರಿಸ್ತೀನಿ. ನೋಡಿರಿ ಎಷ್ಟು ಕೊಳೆ ಆಗಿದೆ. ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಫೇಸ್, ಎಷ್ಟು ನೈಸ್ ಇದೆ ನೋಡಿ. ಫೇಸಲ್ಲಿರೋ ಹೇರ್ಸ್ ಯಾವ ರೀತಿ ರಿಮೂವ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಈಗ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಂದರೆ ಮಾಯ್ಶ್ಚರೈಸರ್. ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡೋದು ಪಾಂಡ್ಸ್, ತುಂಬ ಚೆನ್ನಾಗಿದೆ ಡ್ರೈ ಸ್ಕಿನ್ ಅವ್ರಿಗೆ. ಮಾಯ್ಶ್ಚರೈಸ್ ಚೆನ್ನಾಗಿ ಕೊಡುತ್ತಿದ್ದು ಫೇಸ್ಗೆ. ಆ್ಯಕ್ಚುಲಿ ನಾನು ಇಷ್ಟೇ ತೊಗೊಳೋದು, ಸ್ಮಾಲ್ ಅಮೌಂಟ್ ಆಫ್ ಮಾಯ್ಶ್ಚರ್ ಇಷ್ಟೇ ತೊಗೊಳೋದು, ಒಂದು ಬೆಳ್ಳಷ್ಟು ತೊಗೊತೀನಿ.
ಮಾಯ್ಶ್ಚರ್ ಮಾಡೋದ್ರಿಂದ ಕ್ರ್ಯಾಕ್ಸ್ ಜಾಸ್ತಿ ಆಗಲ್ಲ ಫೇಸಲ್ಲಿ. ನೋಡಿದ್ರಲ್ಲ, ಏರ್ಸ್ ಒಂದು ಚೂರು ಇಲ್ಲ. ಆ್ಯಕ್ಚುಲಿ ನಾನು ಇಲ್ಲಿಂದ ಹಿಂಗೆ ಕ್ರಿಸ್ ಕ್ರಾಸಲ್ಲಿ ಈ ಥರ ಮಾಡ್ತೀನಿ, ಸ್ಟ್ರೈಟ್. ಇಲ್ಲಿಂದ ಮಾಡ್ಕೊಂಡಿಲ್ಲ ಅಂತ ಅನಿಸ್ಬೇಕು, ಆ ಥರ ಮಾಡ್ತೀನಿ ನೋಡಿ. ಎಲ್ಲೂ ಇಲ್ಲ ನೋಡಿ, ಎಷ್ಟು ನೀಟಾಗಿ ಕವರ್ ಆಗಿದೆ. ಯಾವ ರೀತಿ ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್, ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಾರಿ, ನೋಡಲ್ಲ, ಈ 3 ಪ್ರಾಡಕ್ಟ್ಸಿಂದ ಯಾವ ರೀತಿ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.